ಶಾಸಕ ಎಚ್ ಡಿ ರೇವಣ್ಣ ಮನೆ ದೇವರ ಪ್ರಸಾದವನ್ನ ತಲುಪಿಸಲಾಗಿದೆ. ಮನೆ ದೇವರು ಈಶ್ವರನ ಪ್ರಸಾದವನ್ನ ಅರ್ಚಕರು ತಂದಿರುವಂತಹ ವಿಚಾರ ಇದು. ಹರದನಹಳ್ಳಿ ಮನೆ ದೇವರು ಈಶ್ವರ ದೇಗುಲದ ಪ್ರಸಾದವನ್ನ ರೇವಣ್ಣ ಕುಟುಂಬಕ್ಕೆ ತಲುಪಿಸುವಂತಹ ನಿಟ್ಟಿನಲ್ಲಿ ಅರ್ಚಕರು ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಂದು ರೇವಣ್ಣ ನಿವಾಸಕ್ಕೆ ಮನೆ ದೇವರ ಪ್ರಸಾದ ತಲುಪಿದೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಈಶ್ವರ ದೇಗುಲ ಮನೆ ದೇವರು ಈಶ್ವರನ ಪ್ರಸಾದವನ್ನ ಅರ್ಚಕರು ತಂದಿದ್ದಾರೆ. ಹರದನಹಳ್ಳಿ ಮನೆ ದೇವರು ಈಶ್ವರ ದೇಗುಲದ ಪ್ರಸಾದ ರೇವಣ್ಣ ಪತ್ನಿ ಭವಾನಿಗೆ ಪ್ರಸಾದವನ್ನ ಅರ್ಚಕರು ತಲುಪಿಸಿದ್ದಾರೆ. ಇನ್ನು ಈಶ್ವರ ದೇಗುಲ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿರುವಂತಹ ಈಶ್ವರ ದೇಗುಲ ಮನೆ ದೇವರು ಎಚ್ ಡಿ ರೇವಣ್ಣ ಅವರ ಮನೆ ದೇವರು ಅವರ ಪತ್ನಿ ಭವಾನಿಗೆ ಈಗ ಪ್ರಸಾದವನ್ನ ಅರ್ಚಕರು ತಲುಪಿಸಿದ್ದಾರೆ. ಹೊಳೆನರಸೀಪುರದಲ್ಲಿರುವಂತಹ ಶಾಸಕ ಎಚ್ ಡಿ ರೇವಣ್ಣ ನಿವಾಸಕ್ಕೆ ದೇವಸ್ಥಾನದ ಪ್ರಸಾದವನ್ನ ಅರ್ಚಕರು ತಲುಪಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಮನೆಯಲ್ಲಿ ಹೋಮ ಹವನಕ್ಕೆ ಮೊರೆ ಹೋಗಿದ್ರು ಎಚ್ ಡಿ ರೇವಣ್ಣ. ಮೊನ್ನೆಯಷ್ಟೇ ರೇವಣ್ಣ ದಂಪತಿಯಿಂದ ಮನೆಯಲ್ಲಿ ವಿಶೇಷ ಪೂಜೆ ಕೂಡ ನಡೆದಿತ್ತು. ಕೇರಳದಿಂದ ವಿಭೂತಿ ಮತ್ತೆ ದಾರವನ್ನ ಕೂಡ ಮಾಂತ್ರಿಕರು ತಲುಪಿಸಿದ್ರು. ಇದೀಗ ನಿನ್ನೆ ಕೇರಳದ ಮಾಂತ್ರಿಕ ರೇವಣ್ಣನ ಮನೆಗೆ ತಲುಪಿಸಿದ್ರು. ಇದೀಗ ಅರ್ಚಕರು ಪ್ರಸಾದ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಂದ್ರೆ ಅತೀವ ದೈವ ಭಕ್ತಿಯನ್ನು ಹೊಂದಿರುವಂತಹ ಎಚ್ ಡಿ ರೇವಣ್ಣ ಕುಟುಂಬ ಇದೀಗ ಮತ್ತೆ ದೇವರ ಮೊರೆ ಹೋಗಿರೋದು. ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಸಂಕಷ್ಟದಿಂದ ಪಾರು ಮಾಡು ದೇವರೇ ಅಂತ ಈಗ ಪ್ರಸಾದವನ್ನ ಅರ್ಚಕರು ಮನೆಗೆ ತಲುಪಿಸ್ತಾ ಇರುವಂತಹ ದೃಶ್ಯ. ಮೊನ್ನೆಷ್ಟೇ ಹೋಮ ಹವನ ನೆರವೇರಿತ್ತು. ಇದೀಗ ಪ್ರಸಾದ ಮನೆಗೆ ತಲುಪ್ತಾ ಇದೆ. ಎಚ್ ಡಿ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಸ್ಥಳ ಮಹಾಜರು ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ರೇವಣ್ಣ ಮನೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮನೆಗೆ ಭೇಟಿ ಕೊಟ್ಟಿದ್ದಾರೆ ಪಿಎಸ್ಐ ಅಜಯ್ ನೇತೃತ್ವದ ತಂಡ. ಇನ್ನು ಎಸ್ಐಟಿ ಅಧಿಕಾರಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅದಕ್ಕೂ ಮೊದಲೇ ಭೇಟಿ ಕೊಟ್ಟು ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು. ಎಸ್ಐಟಿ ಅಧಿಕಾರಿಗಳ ಆಗಮನದ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲೇ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟಿದ್ದು ಕುತೂಹಲ ಮೂಡಿಸಿತ್ತು. ಇನ್ನು ಭವಾನಿ ರೇವಣ್ಣ ಅವರ ಜೊತೆಗೆ ಈ ಸಂದರ್ಭ ಮಾತುಕತೆ ಕೂಡ ನಡೆಸಿದ್ರು. ಮನೆಯಲ್ಲಿ ಭವಾನಿ ರೇವಣ್ಣ ಮಾತ್ರ ಇದ್ದಾರೆ. ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿ ಪೊಲೀಸರು ಚರ್ಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟೀಮ್ ಅಲ್ಲಿಗೆ ಆಗಮಿಸುತ್ತೆ ಸ್ಥಳ ಮಹಜರು ಮಾಡುವ ನಿಟ್ಟಿನಲ್ಲಿ. ಯಾಕಂದ್ರೆ ಇಲ್ಲಿ ಮನೆ ಕೆಲಸದ ಆಕೆ ಮಾಡಿರುವಂತಹ ಗಂಭೀರ ಆರೋಪ ಜೊತೆಗೆ ಆಕೆಯ ಅಪಹರಣ ಪ್ರಕರಣವೂ ಕೂಡ ಇಲ್ಲಿ ಎರಡೆರಡು ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣಗೆ ಸಂಕಷ್ಟ ಎದುರಾಗಿರೋದು. ಇಲ್ಲಿ 2 ಪ್ರಕರಣದಲ್ಲೂ ಎಚ್ ಡಿ ರೇವಣ್ಣ ಆರೋಪಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊದಲ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಎಚ್ ಡಿ ರೇವಣ್ಣ 2 ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಹೀಗಾಗಿ ಇಲ್ಲಿ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಟೀಮ್ ಸ್ಥಳ ಮಹಜರು ಮಾಡುವ ನಿಟ್ಟಿನಲ್ಲಿ ಇನ್ನು ಕೆಲವೇ ಹೊತ್ತಲ್ಲಿ ಆಗಮಿಸಲಿದೆ. ಅದಕ್ಕೂ ಮೊದಲೇ ಇಲ್ಲಿ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟಿರೋದು. ಎಚ್ ಡಿ ರೇವಣ್ಣ ಮನೆಗೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟಂತಹ ದೃಶ್ಯ. ಇನ್ನು ನಿನ್ನೆ ಕೂಡ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು. ಇದೀಗ ಮತ್ತೆ ಇವತ್ತು ಕೂಡ ಸ್ಥಳೀಯ ಪೊಲೀಸರು ಮತ್ತೆ ಭೇಟಿ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಎಸ್ಐಟಿ ಟೀಮ್ ಕೂಡ ಆಗಮಿಸುತ್ತೆ ಅಲ್ಲಿ ಸ್ಥಳ ಮಹಜರು ಮಾಡುವ ನಿಟ್ಟಿನಲ್ಲಿ. ಇನ್ನು ಒಂದು ಕಡೆ ಎಸ್ಐಟಿ ಟೀಮ್ನ ತನಿಖೆ ಚುರುಕುಗೊಂಡಿದೆ.